7 days ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಸೊ ಡೈಲಿ ವ್ಲಾಗ್ಸ್ಗಳನ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ. ಮೈಸೂರಲ್ಲಿ ಒಂದೇ ಕಡೆ. ಸೊ ಅದು ನಮ್ಮ ಗರುಡ ಮಾಲಲ್ಲಿ ಇರೋದಕ್ಕೋಸ್ಕರ ಗರುಡ ಮಾಲ್ಗೆ ಸ್ವಲ್ಪ ಅದು ಏನು ಸೌಂಡ್ ಗೊತ್ತಾ, ಅದು ಬ್ರೋ ಅವ್ರಿಗೆ ಶೂಸ್ ತೊಗೊಳಕ್ಕೆ ಬಂದಿದ್ದೀವಿ ಡೆಕಾಥ್ಲಾನಲ್ಲಿ. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ಇಂಟ್ರೊಡಕ್ಷನ್ ವ್ಲಾಗ್ನ ಮಾಡೋಣ ಅಂತ ಇದ್ದೀನಿ, ಯಾಕಂದರೆ ಒಂದು 100 ವೀಡಿಯೋಸ್ ಕಂಪ್ಲೀಟ್ ಆಯಿತು. ಇಲ್ಲಿ ನಮ್ಮ ಹುಡುಗ ಇಲ್ಲ ಶಿಶ ಇದು ಈಗ ಇದು ಯಾವ್ದು ನಾವೆರಡು ಈಗ ನಾವು ನಮ್ಮ ಸೋಡ ಅವ್ರ ಮನೇಲಿ ಇದ್ದೀನಿ. ಅವ್ರದ್ದು ಕೊಡ್ಕೆ ಗಿಡಕೆ ನೋಡ್ಕೊಂಡು ಬ್ರೋ ಇನ್ನೂ ಒಳಗಡೆ ತೋರಿಸ್ತಾರಂತೆ. ಇಲ್ಲಿ ನೋಡಿ ಬ್ರೋ, ಇಲ್ಲಿ ಏನು ಅಂಡ ಮಗ, ಇದು ಇದ್ರದ ಅಲ್ವಾ? ಒಂದ್ ಹಸುಗೆ ಇಷ್ಟೊಂದು ಮುಡಿಗಿರಲ್ಲ. ಎಷ್ಟು ಒಂದು ವರ್ಷ ಬರ್ತದಾ? ಒಟ್ಟು 12, 14, 1, 2, 3, 4, 5, 6, 7, 8, 9, 10, 11, 12, 13 ಏನೋ ಐತೆ ಕಳ. ಲೆಕ್ಕ ಹಾಕ್ಬಿಟ್ಲಾ? 3, 6, 9, 12, 16 ಐತೆ ಕಳ. ಗೈಸ್, ಇಲ್ಲಿಂದ ನಾವು ಡೈರೆಕ್ಟ್ ನಮ್ಮ ಮನೆ ಹತ್ರ ಹೋಗಬೇಕು. ಅಲ್ಲಿಂದ ಡೆಕಾಥ್ಲಾನ್ಗೆ ಹೋಗಬೇಕು. ನಮ್ಮದು ಒಂದು ಇಂಟ್ರೊಡಕ್ಷನ್ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ಈ ಸತಿ ಮಾಡ್ತಾ ಇರೋದು. ಇಲ್ಲಿ ನೋಡಿ, ಇವ್ರದ್ದು ಕೊಟ್ಟಿಗೆ ನಮ್ಮ ದರ್ಸೋರ್ದು ನೋಡಿ, ಕೋಳಿ ಸಾಕ್ತಾನೆ. ಇವೆಲ್ಲ ಅವ್ರಿಗೆ ಫಿಕ್ಸ್ಡ್ ಅಸೆಟ್ಗಳು. ಅವಾಗ್ಲಿಂದ ಟೈಮ್ ಮಾಡ್ಬಿಟ್ಟು ಇವಾಗ ಹೇಳ್ತಾನೆ ಟೈಮ್ ಆಯ್ತದೆ ಅಂತ ಅಂದ್ಬಿಟ್ಟು. ಇವಾಗ ಡೆಕಾಥ್ಲಾನ್ಗೆ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ನಾನು ಮುಂದೆ ಮಾತಾಡ್ತೀನಿ. ಗಾಡಿಲಿ ಹೋಗ್ತಿದ್ದೀವಿ. ಸೊ ಗೈಸ್, ಇವಾಗ ನಾವು ನಮ್ಮ ಸೋಳಾ ಬ್ರೋ ಅವ್ರಿಗೆ ಶೂಸ್ ತಗೊಳಕ್ಕೆ ಬಂದಿದ್ದೀವಿ ಡೆಕಾಥ್ಲಾನಲ್ಲಿ. ಇದು ನೋಡಿ, ನಿಮ್ಗೆ ಹೆಂಗಿರುತ್ತೆ? ಕಂಫರ್ಟಬಲ್ ಆಗಿದೆಯಾ? ಮಾಡ್ತಿದ್ದಾರೆ, ಬಹಳ ಕಂಫರ್ಟಬಲ್. ಸೊ ಗೈಸ್, ಈ ಒಂದು ವ್ಲಾಗಲ್ಲಿ ನನ್ನ ಹೆಸರು ನಿಮ್ಗೆಲ್ಲರಿಗೂ ಗೊತ್ತೇ, ಆಕಾಶ್ ಅಂತ ಅಂದ್ಬಿಟ್ಟು. ರೀತಿ ಮಾಡೋದಕ್ಕೆ ಉಪೇಂದ್ರ ಫಿಲಮಲ್ಲಿ ಮಾಡ್ತಾರೆ, ಸಾಧಕೋಕೆ ನಮ್ಮ ಉಪೇಂದ್ರ ಮಾಡ್ತಾರೆ. ನಂಗೆ ಯಾಕೆ ಹಾಕೊಳ್ಳಿ, ಉಪೇಂದ್ರ ಮಾಡ್ತಾರೆ. ಹಾಕೊಂಡು ಅವನ ಹತ್ರ ಹೋಗೋಣ, ಓಡಿ ಟ್ರೈ ಮಾಡ್ತೀವಿ ಅಂತ ಹೇಳೋಣ. 1, 2, 3 ಅಂತ ಹೇಳಿಸ್ತೀನಿ. ಓಡೋಣ. ಎಂತ ಐಡಿಯಾ ಸರ್ ಇದು? ಕೆಳಗಡೆ ಸೌಂಡ್ ಬರ್ಬಾರ್ದು. ಅದು ಏಂತ್ರ ಸೌಂಡ್ ಗೊತ್ತಾ? ಅದು ಬೈಲಿ ಅದೇಂತ್ರ ಸೌಂಡ್ ಅಂತ ಹೇಳ್ತೀನಿ. ಬೈಲಿ ಗೈಸ್, ನನಗೆ ಇದೊಂದು ಶೂ ತಗೊಳ್ಳು ಅಂತ ಕೇಳ್ತಿದ್ದೀನಿ. ನೋಡಿ, ಇದೊಂದೇ ಶೂ ನನಗೆ ತಗೊಳ್ಳೋ ಮುಚ್ಚಲೆ. ಸೋಲ್ ನೋಡು, ಫುಲ್ಲು ಸೋಲು ಸಕ್ಕದಾಗಿದೆ ಇದು. ಅದೇ ರೇಟ್ ನೋಡಿ ಬೈ. ಈಗ ನಾವು ಅದೇ ಇಂಟ್ರೊಡಕ್ಷನ್ ವ್ಲಾಗಲ್ಲಿ ನನ್ನ ಬಗ್ಗೆ ನಿಮಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಮಾಡ್ತಾ ಇರೋದು. ಗೈಸ್, ಕೊನೆಗೂ ಈ ಶೂಗೆ ಟರ್ನ್ ಆಗಿದ್ದೀವಿ. ಇದು ಅದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಇದರಲ್ಲಿ ಕರ್ವ್ಸ್ಗಳು ಚೆನ್ನಾಗಿ ಕಾಣಿಸ್ತಿದೆ. ಇದರಲ್ಲಿ ಕರ್ವ್ಸ್ ಇಲ್ಲ, ಆದರೆ ಕಂಫರ್ಟ್ ಐತೆ ಇದರಲ್ಲಿ. ಸೊ ಅದರಿಂದ ಇರೋಕ್ಕೆಲ್ಲ ನೋಡಿ, ಎರಡು ಒಂದೇ ಸೈಜ್ ಇದರಲ್ಲಿ. ಎರಡರಲ್ಲಿ ಯಾವ ತಗೋತೀಯ ನೋಡು. ಯಾವ್ದು ತಗೊಳ್ಳೋದು? ಇದೇ ತಗೋ ನೋಡಿ ಗೈಸ್. ಇದಾದಮೇಲೆ ಶೂ ತಗೊಂಡು ನಾವು ನೆಕ್ಸ್ಟು ಈಗ ನಮ್ಮ ಮನೆ ಕಡೆಗೆ ಹೋಗಬೇಕು. ಮತ್ತು ಅವ್ರದ್ದು ಮನೆಯದು ಮಿಕ್ಸಿ ಅಲ್ಲ, ಇದು ಮಿಷಿನು ಆಮೇಲೆ ಟೈಲರಿಂಗ್ ಮಿಷಿನ್ನ ರೆಡಿ ಮಾಡ್ಸೋಕೆ ಕೊಡಬೇಕು. ಸೊ ಅದಾದಮೇಲೆ ಅದು ಓಕೆ ಅಲ್ಲ ಮಗ? ಅದು ಓಕೆ ತಾನೇ ಅದು? ಸೊ ಗೈಸ್, ಬನ್ನಿ ಈಗ ಬಿಲ್ಲಿಂಗ್ ಮಾಡಿಸ್ಬಿಟ್ಟು ಈಚೆ ಹೋಗೋಣ. ಗೈಸ್, ನಾನು ತಗೊಂಡಿದ್ನಲ್ಲ ನನ್ನ ಸೇಮ್ ಶೂಸು ಅಲ್ಲಿ ನೋಡಾದ್ಮೇಲೆ ಗೊತ್ತಾಗಿದೆ. ಅಲ್ಲಿ
1000 ಅಲ್ಲಿ ಬಾಲ್ ಕೇಳೋದ 1000 ಹಾಕಿದ್ರೆ ನಾನು 1200 ಅದಕ್ಕೆ ಹೋಲ್ಸ್ಕೊಂಡ್ರೆ ನಾವು ಗೈಸ್ ಇಲ್ಲಿ ನೋಡಿ ಗೈಸ್ ಬಿಲ್ಲಿಂಗಲ್ಲಿ ನಾವು ಪೇಮೆಂಟ್ ಆಗ್ತಾ ಇದೆ ಆಗಿದೆ. ಸೊ ಬನ್ನಿ ನೆಕ್ಸ್ಟ್ ನಾವು ಬಿಲ್ಲಿಂಗ್ ಎಲ್ಲ ಮುಗಿದ್ಮೇಲೆ ನೋಡಿ ಇದ್ರಲ್ಲಿ ಬಂದರೆ ಬ್ಯಾಗಿಗೆಲ್ಲ ಕೇಳ್ತಾರೆ ಮ್ಯಾಮ್ SMS ಕಳಿಸಿ ಚೆಕ್ ಎಲ್ಲ ಆದಮೇಲೆ ಈಗ ನಾವು ಬೈಕ್ ತೊಗೊಂಡು ನಮ್ಮ ಮನೆ ಕಡೆ ಹೋಗೋಣ. ಡೆಕಾತ್ಲಾನ್ ಇರೋದು ಮೈಸೂರಲ್ಲಿ ಒಂದೇ ಕಡೆ. ಸೊ ಅದು ನಮ್ಮ ಗರುಡ ಮಾಲಲ್ಲಿ ಇರೋದಕ್ಕೋಸ್ಕರ ಗರುಡ ಮಾಲ್ಗೆ ಸ್ವಲ್ಪ ನೇಮ್ ಬಂದಿರೋದು. ಗರುಡ ಮಾಲಲ್ಲಿ ಏನಿಲ್ಲ, ಝೂಡಿಯೋ ಒಂದು ಐತೆ ಮುಂದೆಗಡೆ. ಸೊ ಆ ಕಡೆಯಿಂದ ಬಂದರೆ ಝೂಡಿಯೋ ಮತ್ತು ನಿಮಗೆ ಝೂಡಿಯೋ ಮತ್ತು ಇನ್ನೊಂದು ಆ ಕಡೆ PVR ಮ್ಯಾಕ್ಸ್ ಬಿಟ್ಟರೆ PVR ಮೇಲ್ಗಡೆ ಒಂದು KFC ಐತೆ ಮ್ಯಾಕ್ಸು PVR ಝೂಡಿಯೋ ಇಷ್ಟು ಬಿಟ್ಟರೆ ಡೆಕಾತ್ಲಾನು. ಇಷ್ಟು ಬಿಟ್ಟರೆ ಗೈಸ್ ಗರುಡ ಮಾಲ್ ಒಳಗಡೆ ಏನಂದ್ರೆ ಏನೂ ಇಲ್ಲ. ಅದೇ ಡೆಕಾತ್ಲಾನ್ ಇರೋದ್ರಿಂದ ಅರ್ಧಕ್ಕರ್ಧ ಫುಲ್ ಡೆಕಾತ್ಲಾನೇ 2 ಫ್ಲೋರ್ ಕವರ್ ಮಾಡವ್ರೆ. ಸೊ ಅದಾದ ಬಿಟ್ಟರೆ PVR ಒಂದು ಇಷ್ಟು ಗರುಡ ಮಾಲ್ ಒಳಗಡೆ ಇರೋದು. ಸೊ ಇದಾದಮೇಲೆ ನಾವೀಗ ನಾವು ನಮ್ಮ ಗಾಡಿಯಲ್ಲಿ ನಮ್ಮ ಮನೆಗೆ ಹೋಗೋಣ ಬನ್ನಿ. ಬಾಯ್ ಗೈಸ್. ಒಂದು ಮಷೀನ್ನ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಅಲ್ಲೊಂದು ಅಂಗಡಿ ಇದೆ ಗೈಸ್. ಅಲ್ಲೇನೋ ಬಾಕ್ಲು ಹಾಕಿದ್ರು ಅಂದ್ಬಿಟ್ಟು ಇಲ್ಲೊಂದು ಕೊಟ್ಟಿದ್ದೀವಿ. ಇಲ್ಲಿ ಹಾಕಿಲ್ಲ ಹಾಕ್ಸವ ಇಲ್ಲಿ ಬ್ರೋ ಎಲ್ಲರೂ ಹೆಲ್ಮೆಟ್ ಗ್ಲಾಸ್ ಹಾಕೋರು ಗೊತ್ತಾ? ಹೋಗಿ ನೀನು ವರ್ಷ ನಾವು ಅವನಿಗೆ ಊರೋನೇ ಇಲ್ಲ ಇಲ್ಲೇ ಬಂದಿರೋದು. ಏನು ಮಗ ಏನ್ರಿ ವ್ಲಾಗ್ ಏನಾರು ಹೇಳ್ತೀರೇನ್ರಿ ಗೈಸ್? ಇವ್ರನ್ನೆಲ್ಲ ನೋಡಿದರೆ ನೋಡಿ ನನ್ನ ಗಾಡಿನೆಲ್ಲ ಸುಮ್ಮನೆ ಹಾಳು ಮಾಡ್ತೀನಿ ಇವನು ಮುಟ್ಟಿ ಗೈಸ್. ಅದೇನೆ ಮನೆಗೆ ಹೋಗವಾ? ಹಾಂ ಯಾರು ಇಲ್ಲ ನಿಮ್ಮ ಮನೇಲಿ? ನಮ್ಮ ಮನೇಲಿ ಎಲ್ಲ ಅವರೇ. ಏನೋ ಕಂದಲೆ ಏನೋ ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ. ಏನೋ ಲೇ ಇವ್ನ ಹೆಂಗ ನೋಡ ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಸನ್ಲೈಟ್ ಅಲ್ಲ ಮತ್ತೆ ಸ್ಪೀಕರ್ ಎಲ್ಲ ಕೊಟ್ಟಿರೋ ಸ್ವಲ್ಪ ಹೆಲ್ಪ್ ಆಗೋದು. ನೋಡು ಸ್ಪೀಕರು ಅಂದ್ರೆ ಸ್ಪೀಕರೇ ಕೊಟ್ಟಿಲ್ಲಲ್ಲ ಮತ್ತೆ. ಸ್ಕ್ರೀನ್ಶಾಟ್ ಜೊತೆಗೆ ಏರಿಯಾ ಬೀಟ್ಸ್ ಐಸ್ ನೋಡಿ. ನಮ್ದು ಹಳೆ ಸ್ಕೂಲು ಒಂದು ಟೈಮಲ್ಲಿ ನಮ್ದು ಇಲ್ಲಿ ಬ್ಯಾನರ್ ಹಾಕ್ಸಿದ್ರು. ಎಲ್ಲರ ಫೋಟೋನು ಕಿತ್ತಿ ಮನೆಗೆ ಡೆಲಿವರಿ ಕೊಟ್ಟಿದ್ದು. ಸೊ ಗೈಸ್ ನಿನ್ನೆ ನಾವು ಮಿಕ್ಸಿ ರಿಪೇರಿ ಮಾಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ಆಗಂಟ ಸಂಜೆ ನೈಟ್ ಆಗೋಯ್ತು. ನಾನು ನಿಮ್ಗೇನೋ ಹೇಳಬೇಕು ಅಂತ ಇದ್ದೆ ಈ ವ್ಲಾಗಲ್ಲಿ. ಗೈಸ್ ನನ್ನ ಒಂದು ಬ್ಯಾನರ್ನ 20K ಆದಮೇಲೆ ಚೇಂಜ್ ಮಾಡ್ತೀನಿ ಗೈಸ್. ಯಾರ್ಯಾರು ನಾನು 90K ಸಬ್ಸ್ಕ್ರೈಬರ್ಸ್ ಆಗಂಟ ನಂದು ವ್ಲಾಗ್ಸ್ಗಳಾಗಿರ್ಬೋದು ಮತ್ತು ನಂದು ಶಾರ್ಟ್ಸ್ಗಳಾಗಿರ್ಬೋದು ಎಲ್ಲ ನೋಡ್ತಿದ್ದೀರಾ. ಎಲ್ಲರಿಗೂ ನನ್ನ ಅವ್ರಿಗೆ ಏನು ಅಂತಂದರೆ ಒಂದು ಸ್ಟಾರ್ಟಿಂಗ್ ಈ ವಿಡಿಯೋನ ಈಗ ಅಂದರೆ ನಂದು ವ್ಯೂಸ್ ಬರ್ತಾ ಇರೋದು ಅಂದಾಜಲ್ಲಿ ಒಂದು 50ರಿಂದ 100 ಜನ ವ್ಯೂಸು ಲಾಂಗ್ ಫಾರ್ಮೇಟ್ ವೀಡಿಯೋಸ್ಗಳಿಗೆ. ಸೊ ಇವಾಗ ಸ್ವಲ್ಪ ಜನ ನೋಡ್ತಿರ್ಬೋದು ಗೈಸ್, ಮುಂದೆ ಒಂದಿನ ಈ ವಿಡಿಯೋನ ನೋಡ್ತಾರೆ ಅಂತ. ಗೈಸ್ ನಾನು ಒಂದು 7 ಡೇಸ್ ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಸೊ ಡೈಲಿ ವ್ಲಾಗ್ಸ್ಗಳನ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ 7 ಡೇಸ್ಗೆ. ಸೊ ಪ್ರತಿದಿನ 6 ಗಂಟೆಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಿರ್ತೀನಿ ಗೈಸ್. ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಗೈಸ್. ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ ಗೈಸ್.